ದಿಸ್ ಇಸ್ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ನ ಮಲಬಾರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಬಂದಿದ್ವಿ. ನಾನು ಮತ್ತು ನನ್ನ ಕೊಲೆಗ್ ಇಬ್ಬರು ಚೀಟಿ ಹಾಕಿದ್ವಿ, ಅದು ಕಂಪ್ಲೀಟ್ ಆಗಿತ್ತು. ಸೊ ಹಾಗಾಗಿ ಪರ್ಚೇಸ್ ಮಾಡೋದಿತ್ತು, ಇವತ್ತೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಇವತ್ತು ಸಂಡೇ, ಸೊ ಏನನ್ನ ನೋಡೋದು ಅಂತ ಚೆಕ್ ಮಾಡ್ತಾ ಇದ್ವಿ. ಮಗುಗೇ ಗೋಲ್ಡ್ ಚೈನ್ ಅಥವಾ ಬ್ರಾಸ್ಲೆಟ್ ಏನಾದರೂ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ ಅವರಿಬ್ಬರು. ಈ ಗೋಲ್ಡ್ ಪರ್ಚೇಸ್ಗೆ ಹೋದರೆ ಏನನ್ನು ತೊಗೊಳ್ಳೋದು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನು. ಸುಮಾರಷ್ಟು ಕಲೆಕ್ಷನ್ ಇರುತ್ತೆ, ಎಲ್ಲನೂ ತೊಗೋಬೇಕನ್ನೋ ಆಸೆ, ಬಟ್ ಬಜೆಟ್ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಅವ್ರ ಜೊತೆ ಹೋಗಿದ್ದೆ. ನಾನು ಸುಮ್ಮನೆ ಕೂತಿದ್ನಲ್ಲ ಅಂತ ಹೇಳಿ ಅವ್ರು ಕಾಫಿ ಆರ್ಡ್ರ್ ಮಾಡಿದರು. ಫ್ರೀಯಾಗಿ ಸಿಗೋದು ಇದೊಂದೇ ನೋಡಿ ಗೋಲ್ಡ್ ಶಾಪಲ್ಲಿ. ಸೊ ಹಾಗಾಗಿ ನಾವು ಅದನ್ನು ಕುಡಿತಾ ಇದ್ವಿ. ಗಂಡ ಹೆಂಡತಿ ಇಬ್ಬರು ಸೆಲೆಕ್ಷನ್ ಮಾಡ್ತಾಯಿದ್ರು. ಸುಮಾರಷ್ಟು ಆಪ್ಷನ್ ಇತ್ತು, ಬಟ್ ನಮ್ಮ ಚೀಟಿ ಹಾಕಿದ್ದು 5000. ಇವಾಗಿನ ಗೋಲ್ಡ್ ರೇಟಿಗೆ ಒಂದು 4-4.5 ಗ್ರಾಮ್ ಅಷ್ಟೇ ಆಗಿದ್ದಿದ್ದು. ಅದರಲ್ಲಿ ಏನೂ ಬರಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬಂದಿರುತ್ತೋ ಅಷ್ಟರಲ್ಲಿ ನಾವು ತೊಗೋಬೋದು. ಇಲ್ಲಾಂದರೆ ಅದಕ್ಕಿಂತ ಎಕ್ಸ್ಟ್ರಾ ತೊಗೋತೀವಂದರೆ ಅದಕ್ಕೆ ಇವತ್ತಿನ ರೇಟ್ ಏನಿದೆ ಅದಕ್ಕೆ ಹಾಕ್ಕೊಡ್ತಾರೆ. ಸೊ ನಾನು ನಿನ್ನೆನೇ ಪರ್ಚೇಸ್ ಮಾಡಿಬಿಟ್ಟಿದ್ದೆ, ಸೊ ಅವ್ರು ಮಾತ್ರ ಪೆಂಡಿಂಗ್ ಇತ್ತು. ಫೈನಲಿ ಒಂದು ಚೈನ್ನ ಸೆಲೆಕ್ಟ್ ಮಾಡಿದ್ವು. ಅದು ಬಂದು ನಾವು ಕಟ್ಟಿದ್ದು ಚೀಟಿಗಿಂತನೂ ಜಾಸ್ತಿ ಇತ್ತು. ಒಂದು 200 ಮಿಲಿನೋ 300 ಮಿಲಿನೋ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಸೊ ಅದರದ್ದು ಎಕ್ಸೆಸ್ ಆಫ್ ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂದರೆ ಗೊತ್ತಲ್ಲ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಆಲ್ಮೋಸ್ಟ್ 3 o'clock ಆಗಿತ್ತು. ತುಂಬಾ ಹಸುವಾಗ್ತಿತ್ತು. ಅವ್ರು ಹೇಳಿದ್ರು ನಮ್ಮ ಏರಿಯಾದಲ್ಲೇ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಸೊ ನಾನು ಕೂಡ ಅವ್ರ ಜೊತೆ ಅದೇ ಹೋಟೆಲಿಗೆ ಹೋದೆ. ನಾಯ್ಡು ಹೋಟೆಲು ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು ಈ ಹೋಟ್ಲಿಗೆ. ತುಂಬಾ ಚೆನ್ನಾಗಿತ್ತು ಫುಡ್ಡೆಲ್ಲ. ಅಲ್ಲಿಂದ ಫುಡ್ಡೆಲ್ಲ ತಿಂದ್ಕೊಂಡು ಮತ್ತೆ ನಾವು ಕೆಲಸ ಇತ್ತು ಇವತ್ತು, ಸೊ ಕೆಲಸಕ್ಕೆ ವಾಪಸ್ ಬಂದೆ. ಇದಾಗಿತ್ತು ನನ್ನ ಇವತ್ತಿನ ಶಾಪಿಂಗ್ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.